ನೀವ್ ಹೇಳ್ತಾ ಇದ್ದೀರಲ್ವಾ, ಬಿಜೆಪಿ ಸರ್ಕಾರ ಇದ್ದ ಕಾರಣಕ್ಕಾಗಿ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಆದಾಗ ಎಸ್ಪಿ ಅವರು ಖುದ್ದು ಬಂದಿದ್ದಾರೆ ಅಂತ. ಇಲ್ಲ, ಒಂದು ಕೊಲೆ ಆದ ಸಂದರ್ಭದಲ್ಲಿ ಎಸ್ಪಿ ಅವರು ಖುದ್ದಾಗಿ ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅನ್ನೋ ಸಾಮಾನ್ಯ ಜ್ಞಾನ ಇರ್ಬೇಕ್ರಿ. ಬಿಜೆಪಿ ಸರ್ಕಾರ ಇದ್ದ ಕಾರಣ ಎಸ್ಪಿ ಅವರು ಅದಕ್ಕಿಂತ ಮೊದಲು ಬೇರೆ ಬೇರೆ ಘಟನೆ ಆದಾಗ ಆಯ್ತು. ಶೇಖರ್ ಸರ್, ನೋಡ್ರಿ, ಬಿಜೆಪಿ ಸರ್ಕಾರದಿಂದ ಲೋಪ ಆಯ್ತು ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಸಹಾಯ ಆಯ್ತು? ಸಿಂಪಲ್ ಪ್ರಶ್ನೆ ಶೇಖರ್ ಸರ್. ನಾನು BM ಭಟ್ರಿಗೂ ಇದೇ ಪ್ರಶ್ನೆ ಕೇಳ್ತೀನಿ. ಬೇಕಾಗಿರೋದು ಸೌಜನ್ಯ ನ್ಯಾಯ ಸರ್. ಸೌಜನ್ಯ ನ್ಯಾಯ ಸಿಗಲಿಕ್ಕಿರುವ ಆಪ್ಷನ್ ನಾವು ಪದೇ ಪದೇ ಚರ್ಚೆ ಮಾಡಿದ ಹಾಗೆ ಸುಪ್ರೀಂ ಕೋರ್ಟ್ ಹೋಗ್ದಲೆ ನಾವು ಸಾವಿರಾರು ಶವಗಳನ್ನ ಹೂತಿದ್ದೇವೆ ಅನ್ನೋದನ್ನ ಕರ್ಕೊಂಡ್ ಬರೋದು, ಇಲ್ಲದ ಅನನ್ಯ ಭಟ್ಟನ್ನ ಕರ್ಕೊಂಡ್ ಬರೋದು, ಹಿಂಗ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಮಾಡ್ತಿರುವವರ ವಿರುದ್ಧ ಯಾಕಾಗಬಾರ್ದು ರಾಷ್ಟ್ರೀಯ ಮಟ್ಟದ ತನಿಖೆ? ಭಟ್ರೆ ನಮಸ್ಕಾರ. ಈಗ ನನಗೆ ಒಂದು ಭಾರಿ ಅನುಮಾನ ಬರೋದಂದ್ರೆ NIA ತನಿಖೆಯೇ ಆಗಬೇಕು. ಯಾಕೆ SIT ತನಿಖೆ ಯಾಕೆ ಆಗಬಾರದು? SIT ತನಿಖೆ ಬಗ್ಗೆ ಇವರಿಗೆ ನೋಡಿ, ಅವ್ರು ಮಾತಾಡದೆ ಕೂತ್ಕೊಳ್ಳಿ. ನಾನು ಮಾತಾಡದೆಲ್ಲ ಕೇಳಲಿ, ಅವ್ರಿಗೆ ಹೇಳಿದ್ದೆಲ್ಲ ಕೇಳಿದೆ. ಅವರಿಗೆ ಏನಂದ್ರೆ ನಾನು ಸತ್ಯ ಹೇಳೋದನ್ನು ಕೇಳಲಿಕ್ಕೆ ಆಗುದಿಲ್ಲ, ಅವರಿಗೆ ಭಯ ಆಗ್ತಾ ಇದೆ. ಇಡೀ ದೇಶಕ್ಕೆ ಗೊತ್ತು, ನಿಮಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನಿಮಗೆ ಹೇಳ್ತಾ ಜನರಿಗೆ ಸತ್ಯ ಗೊತ್ತಿದೆ. ನಾನು ಹೇಳೋ ಸ್ವಲ್ಪ ನಿಮಗೆ ಸತ್ಯ ಹೇಳಬೇಕು ಅಂತಂದ್ರೆ ಕೇಳಿ. ನಾನು ಕೇಳ್ತಾ ಇರೋದು SIT ತನಿಖೆ. ಈಗ ನನಗೆ NIA ತನಿಖೆ ಅಥವಾ ಇನ್ನೊಂದು ಮೇಲೆ ನೆಕ್ಸ್ಟ್ ಸ್ಟೆಪ್. ಈಗ CBI ತನಿಖೆ, ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಇರುವಾಗಲೇ CBI ತನಿಖೆ ಆದದ್ದು. ಕೇಂದ್ರ CBI ತನಿಖೆ ನನಗೆ ಸಮಯ ಸರಿಯಾದ ನ್ಯಾಯ ಕೊಡ್ಲಿಲ್ಲ. ಇನ್ನು ಪುನಃ ಕೇಂದ್ರ ನರೇಂದ್ರ ಮೋದಿ ನಾವು ಯಾಕೆ ನಂಬುದು? ಈಗ ನೋಡ, CBI SIT ಅಲ್ಲಿ ಏನಾಗ್ತದೆ ನೋಡ, ಕರ್ನಾಟಕ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ. SIT ಅವರು ನ್ಯಾಯ ಕೊಡಿಸಿತು ಅಂತ ಹೇಳುವ ಒಂದು ಭರವಸೆ ಇದೆ. ಹೀಗಿರುವಾಗ ಇದನ್ನೆಲ್ಲವನ್ನು ಕೂಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಧರ್ಮ ಸಂರಕ್ಷಣೆ ಅಂತ ಹೇಳಿಕೊಂಡು ಇನ್ನೊಂದು ಮತ್ತೊಂದು ಮಾಡಿಕೊಂಡು ಈ ಬಿಜೆಪಿಯವರು ಎಲ್ಲರೂ ಕೂಡ ಮಾಡುವಂತಹದ್ದು ಧರ್ಮ ಸಂರಕ್ಷಣೆ ಹೆಸರಲ್ಲಿ. ಯಾಕೆ ಧರ್ಮಕ್ಕೆ ಏನ್ ತೊಂದರೆ ಆಗಿದೆ? ಈಗ ನಾವು ಕೇಳೋದು, ಅತ್ಯಾಚಾರ ಆಗುವುದು ಧರ್ಮಕ್ಕೆ ರಕ್ಷಣೆಯಾ? ಅತ್ಯಾಚಾರದ ಆರೋಪಿಯನ್ನು ಪತ್ತೆ ಮಾಡುವುದು ಧರ್ಮಕ್ಕೆ ವಿರೋಧ ಆಗ್ತದ? ಅದು ಅವರ ಧರ್ಮ ಆಗಿರುವುದು. ನಮ್ಮ ಹಿಂದೂ ಧರ್ಮಕ್ಕಂತೂ ಅದು ಅತ್ಯಾಚಾರ, ಅನಾಚಾರ, ಕೊಲೆ, ಅಪಹರಣಗಳು ಆಗುವುದು ನಮ್ಮ ಧರ್ಮಕ್ಕೆ ಇದು ಕಳಂಕ. ಅದರಿಂದ ವಕೀಲರು ಕೂಡ ಆಗಿರೋದ್ರಿಂದ ಒಂದು ಪ್ರಶ್ನೆ, ನನಗೆ ಹೆಚ್ಚಿಗೆ ಕಾನೂನಿನ ಬಗ್ಗೆ ಅರಿವಿಲ್ಲ, ಸ್ವಲ್ಪ ಹೋಮ್ವರ್ಕ್ ಮಾಡಿರೋದ್ರ ಆಧಾರದ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ನೀವು ಹೇಳ್ತಾ ಇದ್ರಿ SIT ತನಿಖೆ ಮೇಲೆ ನಮಗೆ ನಂಬಿಕೆ ಇದೆ, ರಾಜ್ಯದ ಪೊಲೀಸರ ಮೇಲೆ ನಮ್ಗೆ ನಂಬಿಕೆ ಇದೆ. ಹೈಕೋರ್ಟ್ ಕೊಟ್ಟಿರುವ ಆದೇಶ ಅದಾದ ನಂತರದಲ್ಲಿ SIT ಅದಕ್ಕೆ ವಿರುದ್ಧವಾಗಿ ತನಿಖೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ನೋಡಿ ಅಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಜಡ್ಜ್ಮೆಂಟ್ ಅಲ್ಲಿ ಹೇಳಿದೆ. ಅದರಲ್ಲಿ ತನಿಖೆಯ ಲೋಪದೋಷಗಳಿವೆ, ಅಧಿಕಾರಿಗಳ ಲೋಪದೋಷಗಳಿವೆ. ಇದನ್ನೆಲ್ಲ ತನಿಖೆ ಮಾಡಲಿಕ್ಕೆ ಅದರಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ತನಿಖೆ ಯಾರು ಪವರ್ ಇದೆ. ತನಿಖೆ ಯಾರು ಮಾಡಬೇಕು ಅಂತ ಹೇಳಿದ್ದಾರೆ? ನೀವು ಅರ್ಧ ಹೇಳ್ಬೇಡಿ, ಪೂರ್ತಿ ಹೇಳಿ. ಯಾರು ಮಾಡಬೇಕು ಅಂತ ಹೇಳಿದ್ದಾರೆ? ತನಿಖೆ ಯಾಕೆ ಮಾಡಬೇಕಂದ್ರೆ ತನಿಖಾಧಿಕಾರಿಗಳ ಲೋಪ ಇದೆ. ಯಾರು ಮಾಡಬೇಕು ಅಂತ ಹೇಳಿದ್ದಾರೆ ತನಿಖೆ? SIT ಯಾರು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟವರು ಯಾರು ಮಾಡಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಏನು ಹೇಳಿಲ್ಲ. ಈಗ SIT ನಾ ಹೇಳ್ತೇನೆ, SIT ಅನ್ನು ಯಾರು ವಿರೋಧ ಮಾಡಿದಾರಾ? ಈಗ ತಾನೇ ಈಗ ಬಿಜೆಪಿ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ನಮ್ಮ ಹಿಂದೂ ಧರ್ಮದ ಹೆಸರಲ್ಲಿ ಚಂದ್ರಶೇಖರ್ ಸರ್, ಬ್ರೇಕ್ ಹೋಗ್ಬೇಕು. SIT ತನಿಖೆಯಲ್ಲಿ ನಿಜವಾದ ಅತ್ಯಾಚಾರ ಪತ್ತೆ ಆಗ್ತಾರೆ. ನಾನು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ವಕೀಲರಿದ್ದೀರಿ, ದಯಮಾಡಿ ಸೌಜನ್ಯ ಪ್ರಕರಣದ ವರ್ಡಿಕ್ಟ್ ಕಾಪಿಯನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರುತ್ತೆ. ಭಟ್ರದ ವಾಲ್ಯೂಮ್ ಸ್ವಲ್ಪ ಲೋ ಮಾಡಿ. ಬ್ರೇಕ್ ಇಂದ ಹೋಗಿ ಬಂದ ಮೇಲೆ ಇದಕ್ಕೆ ಉತ್ತರ ಕೊಡ್ಲಿ. ಈಗಷ್ಟೇ BM ಭಟ್ರು ಹೇಳ್ತಾ ಇದ್ರು,
ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳಿ ಕೋರ್ಟ್ ಹೇಳಿಲ್ಲ, ತನಿಖೆ ಮಾಡ್ಲಿ ಅಂತ ಹೇಳಿದ್ದಾರೆ. ತನಿಖೆ ಯಾರಿಗ್ ಮಾಡ್ಲಿ ಅಂತ ಹೇಳಿದ್ದಾರೆ? SITಗಲ್ಲ. ಇದ್ರ ಬಗ್ಗೆ ಅವ್ರ ಹತ್ರ ಕ್ಲಾರಿಫಿಕೇಶನ್ ಬೇಕು. ನಾನು ಪೇಜ್ ನಂಬರ್ 91 ಭಟ್ರೆ ಪೇಜ್ ನಂಬರ್ 91ರಲ್ಲಿ ಅಕ್ವಿಟಲ್ ಕಮಿಟಿ ಅಂತ ಹೇಳಿದ್ದಾರೆ. ಅವ್ರು ಮಾತಾಡ್ತಾ ಇದ್ರಿ, ಬ್ರೇಕ್ ಹೇಳ್ತಾ ಇದ್ರು. ಇವಾಗ SIT ಮೇಲೆ ನಂಬಿಕೆ ಇದೆ, SIT ಸೌಜನ್ಯ ಪ್ರಕರಣ ತನಿಖೆ ಮಾಡ್ಲಿ ಅಂತ ಹೇಳಿ ಮಾಡುತ್ತೋ ಬಿಡುತ್ತೋ. ಆದ್ರೆ ಜಡ್ಜ್ಮೆಂಟ್ ನಲ್ಲಿ ಬರ್ದಿರೋದು SIT ತನಿಖೆ ಮಾಡ್ಲಿ ಅಂತಲ್ಲ. ಜಡ್ಜ್ಮೆಂಟ್ ಅಲ್ಲಿ ಬರ್ದಿರೋದು ಬಹಳ ಸ್ಪೆಸಿಫಿಕ್ ಆಗಿ 91ನೇ ಪುಟದಲ್ಲಿ ಬರೆದಿದ್ದಾರೆ ಅಕ್ವಿಟಲ್ ಕಮಿಟಿ ಅಂತ ಹೇಳಿ. ನಾನು ಅಕ್ವಿಟಲ್ ಕಮಿಟಿ ಬಗ್ಗೆ ಶುರುವಿಂದನೇ ಹೇಳ್ತಾ ಇದ್ದೀನಿ. ಅಕ್ವಿಟಲ್ ಕಮಿಟಿ CBI ಕಡೆ ಬೊಟ್ಟು ಮಾಡಿ ತೋರಿಸಿದೆ. ಅಲ್ಲಿಗೆ CBI ಅಂತೂ ಈಗ ಸೌಜನ್ಯ ಪರವಾಗಿ ಅಂದ್ರೆ ಈಗೇನು ಹೋರಾಟಗಾರರು ಬಯಸ್ತಿದ್ದಾರೆ, ಈ ಉದಯ್, ಧೀರಜ್, ಮಲ್ಲಿಕ್ ಇವ್ರದೆಲ್ಲ ಹೆಸರು ಬರ್ಲಿ, ನಿಶ್ಚಲ್ ಹೆಸರು ಬರ್ಲಿ, ಹಿಂಗಂತೂ CBI ತಕ್ಷಣಕ್ಕೆ ಮಾಡೋ ಸಾಧ್ಯತೆ ಇಲ್ಲ. ಇವ್ರದೆಲ್ಲ ಹೆಸರು ಬರಬೇಕು ಅಂದ್ರೆ ವಸಂತ್ ಕಿಳಿಯಾರ್ ಅವರೇ ಇರೋ ಏಕೈಕ ಆಪ್ಷನ್ ಅಂದ್ರೆ ಸುಪ್ರೀಂ ಕೋರ್ಟ್. ಈ ಉದಯ್, ಧೀರಜ್, ಮಲ್ಲಿಕ್, ನಿಶ್ಚಲ್ ಇವರ ವಿರುದ್ಧವಾಗಿ ಏನೆಲ್ಲಾ ಸಾಕ್ಷ್ಯಗಳಿದೆಯೋ ಸೌಜನ್ಯ ಹೋರಾಟಗಾರರಿಗೆ ಅದನ್ನ ತಗೊಳ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಆಪ್ಷನ್ ಇದೆಯಾ? 100% ಯಾವ ಆಪ್ಷನ್ ಇಲ್ಲ ಇದರಲ್ಲಿ. ಈಗ ಒಂದು CBI ಹೋಗಬೇಕು ಅಥವಾ ವಿಕ್ಟಿಮ್ ಕಡೆಯವರು ಹೋಗಬೇಕು. CBI ಹೆಂಗ್ ಹೋಗುತ್ತೆ? CBI ತಾನೇ ನಡೆಸಿರುವ ತನಿಖೆಯಲ್ಲಿ ಸಂತೋಷ್ ರಾವೇನೇ ಅಪರಾಧಿ ಹಂತದ ಚಿಲ್ಡ್ರನ್ ಸ್ಪೆಷಲ್ ಕೋರ್ಟ್ ಅಲ್ಲಿರುವುದು, ಅದು ಬಿಟ್ಟು ಹೋಗಿರೋದನ್ನ ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗಿದೆ CBI. ಈಗ ನಾನು ಹೇಳುವಂತದ್ದು ಒಂದು ರೀಟ್ರಯಲ್ ಆಗಿ ನೀವ್ ಹೇಳ್ತಿದ್ದೀರಲ್ವಾ, ಬಿಜೆಪಿ ಸರ್ಕಾರ ಇದ್ದ ಕಾರಣಕ್ಕಾಗಿ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಆದಾಗ SP ಅವರು ಖುದ್ದು ಬಂದಿದ್ದಾರೆ ಅಂತ. ಇಲ್ಲ, ಒಂದು ಕೊಲೆ ಆದ ಸಂದರ್ಭದಲ್ಲಿ SP ಅವರು ಖುದ್ದಾಗಿ ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅನ್ನೋ ಸಾಮಾನ್ಯ ಜ್ಞಾನ ಇರ್ಬೇಕ್ರಿ. ಬಿಜೆಪಿ ಸರ್ಕಾರ ಇದ್ದ ಕಾರಣ SP ಅವರು ಬಂದದಲ್ಲ, ಅದಕ್ಕಿಂತ ಮುಂದೆ ಬೇರೆ ಬೇರೆ ಘಟನೆ ಆದಾಗ ಆಯ್ತು. ಶೇಖರ್ ಸರ್, ನೋಡ್ರಿ, ಬಿಜೆಪಿ ಸರ್ಕಾರದಿಂದ ಲೋಪ ಆಯ್ತು ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಸಹಾಯ ಆಯ್ತು? ಸಿಂಪಲ್ ಪ್ರಶ್ನೆ ಶೇಖರ್ ಸರ್. ನಾನು BM ಭಟ್ರಿಗೂ ಇದೇ ಪ್ರಶ್ನೆ ಕೇಳ್ತೀನಿ. ಬೇಕಾಗಿರೋದು ಸೌಜನ್ಯ ನ್ಯಾಯ ಸರ್. ಸೌಜನ್ಯ ನ್ಯಾಯ ಸಿಗಲಿಕ್ಕಿರುವ ಆಪ್ಷನ್ ನಾವು ಪದೇ ಪದೇ ಚರ್ಚೆ ಮಾಡಿದ ಹಾಗೆ ಸುಪ್ರೀಂ ಕೋರ್ಟ್ ಹೋಗ್ದಲೆ ನಾವು ಸಾವಿರಾರು ಶವಗಳನ್ನ ಹೂತಿದ್ದೇವೆ ಅಂತ ಕರ್ಕೊಂಡ್ ಬರೋದು, ಇಲ್ಲದ ಅನನ್ಯ ಭಟ್ಟನ್ನ ಕರ್ಕೊಂಡ್ ಬರೋದು, ಹಿಂಗ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಮಾಡ್ತಿರುವವರ ವಿರುದ್ಧ ಯಾಕಾಗಬಾರದು ರಾಷ್ಟ್ರೀಯ ಮಟ್ಟದ ತನಿಖೆ? ಭಟ್ರೆ ನಮಸ್ಕಾರ. ಈಗ ನನಗೆ ಒಂದು ಭಾರಿ ಅನುಮಾನ ಬರೋದಂದ್ರೆ NIA ತನಿಖೆಯೇ ಆಗಬೇಕು. ಯಾಕೆ SIT ತನಿಖೆ ಯಾಕೆ ಆಗಬಾರದು? SIT ತನಿಖೆ ಬಗ್ಗೆ ಇವರಿಗೆ ನೋಡಿ, ಅವ್ರು ಮಾತಾಡದೆ ಕೂತ್ಕೊಳ್ಬೇಕು. ನಾನು ಮಾತಾಡದೆಲ್ಲ ಕೇಳಲಿ, ಅವ್ರಿಗೆ ಹೇಳಿದ್ದೆಲ್ಲ ಕೇಳಿದೆ. ಅವರಿಗೆ ಏನಂದ್ರೆ ನಾನು ಸತ್ಯ ಹೇಳೋದನ್ನು ಕೇಳಲಿಕ್ಕೆ ಆಗುದಿಲ್ಲ, ಅವರಿಗೆ ಭಯ ಆಗ್ತಾ ಇದೆ. ಗೊತ್ತು, ಇಡೀ ದೇಶಕ್ಕೆ ಗೊತ್ತು, ನಿಮಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನಿಮಗೆ ಹೇಳ್ತಾ ಜನರಿಗೆ ಸತ್ಯ ಗೊತ್ತಿದೆ. ನಾನು ಹೇಳೋ ಸ್ವಲ್ಪ ನಿಮಗೆ ಸತ್ಯ ಆಗಬೇಕು ಅಂತಂದ್ರೆ ಕೇಳಿ. ನಾನು ಮಾತನಾಡ್ತಾರೆ BM ಭಟ್ರು. ನಾನು ಕೇಳ್ತಾ ಇರೋದು SIT ತನಿಖೆ. ಈಗ ನನಗೆ NIA ತನಿಖೆ ಅಥವಾ ಇನ್ನೊಂದು ಮೇಲೆ ನೆಕ್ಸ್ಟ್ ಸ್ಟೆಪ್. ಈಗ CBI ತನಿಖೆ, ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಇರುವಾಗಲೇ CBI ತನಿಖೆ ಆದದ್ದು. ಕೇಂದ್ರ CBI ತನಿಖೆ ನನಗೆ ಸಮಯ ಸರಿಯಾದ ನ್ಯಾಯ ಕೊಡ್ಲಿಲ್ಲ. ಇನ್ನು ಪುನಃ ಕೇಂದ್ರ ನರೇಂದ್ರ ಮೋದಿ ನಾವು ಯಾಕೆ ನಂಬುದು? ಈಗ ನೋಡು, CBI SIT ಅಲ್ಲಿ ಏನಾಗ್ತದೆ ನೋಡು. ಕರ್ನಾಟಕ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ. SIT ಅವರು ನ್ಯಾಯ ಕೊಡಿಸಿತು ಅಂತ ಹೇಳುವ ಒಂದು ಭರವಸೆ ಇದೆ. ಹೀಗಿರುವಾಗ ಇದನ್ನೆಲ್ಲವನ್ನು ಕೂಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಧರ್ಮ ಸಂರಕ್ಷಣೆ ಅಂತ ಹೇಳಿಕೊಂಡು ಇನ್ನೊಂದು ಮತ್ತೊಂದು ಮಾಡಿಕೊಂಡು ಈ ಬಿಜೆಪಿಯವರು ಎಲ್ಲರೂ ಕೂಡ ಮಾಡುವಂತಹದ್ದು ಧರ್ಮ ಸಂರಕ್ಷಣೆ ಹೆಸರಲ್ಲಿ. ಯಾಕೆ ಧರ್ಮಕ್ಕೆ ಏನ್ ತೊಂದರೆ ಆಗಿದೆ ಈಗ ನಾವು ಕೇಳ